ಇಂದು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲಾಯಿತು. ಮೊದಲ ಬಾರಿಗೆ 2008 ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲು ತೀರ್ಮಾನಿಸಲಾಯಿತು. ಅಂದಿನಿಂದ ವಿಶ್ವದ ನಾನಾ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಈ ಆಚರಣೆಯನ್ನು ಆಚರಿಸುತ್ತಿವೆ. ಭಾರತ ದೇಶ ಪ್ರಜಾಪ್ರಭುತ್ವದ ಹೃದಯ ಎಂದೇ ಹೇಳಬಹುದು. ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಪಿತಾಮಹ ಎಂದೇ ಹೇಳಬಹುದು. ಏಕೆಂದರೆ ಜಾಗತಿಕ ಮಟ್ಟದ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಹಾಕಿದವರು ಭಾರತೀಯರು. ಭಾರತದ ಆಧ್ಯಾತ್ಮ ಚಿಂತಕರು ಭಗವಾನ್ ಬುದ್ಧ, ಬಸವಾದಿ ಶರಣರು, ಸಾವಿತ್ರಿಬಾಯಿ ಫುಲೆ, ಸಾಹು ಮಹಾರಾಜರಂಥ ಚಿಂತಕರು, ಶರಣರು, ಧರ್ಮ ಪ್ರಚಾರಕರೇ ನಮ್ಮ ಪ್ರಜಾಪ್ರಭುತ್ವದ ಬುನಾದಿಗಳು. 6ನೇ ಶತಮಾನದ ಗೌತಮ ಬುದ್ಧರು ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಕಿದವರಲ್ಲಿ ಮೊದಲಿಗರು. ಗೌತಮ ಬುದ್ಧರ ಆಧ್ಯಾತ್ಮಿಕ ಚಿಂತನೆ, ಭ್ರಾತೃತ್ವ, ಶಾಂತಿ, ಶಿಸ್ತು, ಚೌಕಟ್ಟು, ನಿಯಮ, ಸಹಬಾಳ್ವೆ ಮತ್ತು ಸಂಘದ ಪರಿಕಲ್ಪನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನೆ ಮತ್ತು ಪ್ರಜಾಪ್ರಭುತ್ವದ ಪರಿಕಲ್ಪನೆಗೆ ಅತ್ಯಮೂಲ್ಯ ಮಾರ್ಗದರ್ಶನಗಳಾಗಿದ್ದವು. ಈ ಬಗ್ಗೆ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ರವರು ಮತ್ತಷ್ಟು ವಿವರಣೆಯನ್ನು ನೀಡಿದ್ದಾರೆ. ಮುಂದೆ ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ. ಆತ್ಮೀಯ ಬಂಧುಗಳೇ, ಇವತ್ತು ಇಡೀ ಪ್ರಪಂಚದಾದ್ಯಂತ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಇಂಟರ್ನ್ಯಾಷನಲ್ ಡೆಮೊಕ್ರೆಟಿಕ್ ಡೇ ಅಂತಕ್ಕಂಥ ಏನು ಒಂದು ವಿಶಿಷ್ಟವಾದಂಥ ದಿನ ಇದೆ, ಇದನ್ನು ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ, ಅಮೆರಿಕಾದಲ್ಲಿರ್ಬೋದು, ಲಂಡನ್ನಲ್ಲಿರ್ಬೋದು, ಯುರೋಪ್ನಲ್ಲಿರ್ಬೋದು, ಇಟಲಿನಲ್ಲಿರ್ಬೋದು ಮತ್ತು ಫ್ರಾನ್ಸ್ನಲ್ಲಿರ್ಬೋದು, ಜಪಾನ್ ದೇಶದಲ್ಲಿರ್ಬೋದು ಮತ್ತು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಇವತ್ತು ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಅಂತಕ್ಕಂಥ ಡೆಮಾಕ್ರಸಿ ಅಂತಕ್ಕಂಥದ್ದನ್ನು ಬೇರೆ ಬೇರೆ ರಾಷ್ಟ್ರಗಳು ಹೇಗೆ ಅದನ್ನು ಇಂಟ್ರಡ್ಯೂಸ್ ಮಾಡಿಕೊಂಡಿದ್ದಾವೆ ಮತ್ತು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ, ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಂದು ದೇಶ ಪ್ರಗತಿಯನ್ನು ಸಾಧಿಸಲಿಕ್ಕೆ ಭಾಳ ಮುಖ್ಯವಾಗಿ ಯಾವ ರೀತಿ ಅದರಲ್ಲಿ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಪ್ರಜಾಪ್ರಭುತ್ವವನ್ನು ಪರಿಚಯಿಸೋದಕ್ಕೆ, ಪ್ರಜಾಪ್ರಭುತ್ವವನ್ನು ತನ್ನ ಆಡಳಿತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ, ಸಹಕಾರಿಯಾಗಿರ್ತಕ್ಕಂಥವರು ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಅಂತ ಏನಿದೆ, ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು, ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವಕ್ಕೆ ಒಂದು ಬುನಾದಿಯನ್ನು ಹಾಕೊಟ್ಟಿರ್ತಕ್ಕಂಥವ್ರು ಭಾಳ ಮುಖ್ಯವಾಗಿ ಯಾರು ಅಂತಕ್ಕಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಲಿಕ್ಕೆ ಹೊರಟಾಗ ಭಾರತ ದೇಶದಲ್ಲಿ ಜನ್ಮ ತಳೆದಂಥ 6ನೇ ಶತಮಾನದ ಗೌತಮ ಬುದ್ಧ ಈ ಪ್ರಪಂಚಕ್ಕೆ ಒಂದು ಪ್ರಜಾಪ್ರಭುತ್ವದ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು. ಅರೆ, ಗೌತಮ ಬುದ್ಧ ಒಬ್ಬ ಆಧ್ಯಾತ್ಮಿಕ ನಾಯಕ, ಗೌತಮ ಬುದ್ಧ ಒಬ್ಬ ಒಂದು ಆಧ್ಯಾತ್ಮಿಕವಾದಂಥ ಶಕ್ತಿ ಕೇಂದ್ರದಲ್ಲಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಒಬ್ಬ ಗೌತಮ ಬುದ್ಧ ಹೇಗೆ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಕುತೂಹಲಕಾರಿಯಾದಂಥ ಪ್ರಶ್ನೆ ಆಗಿರ್ತದೆ. ನೋಡಿ ಬಂಧುಗಳೇ, ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇದಾಗಿ ಸಾಕ್ಯ ಕುಲವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಗೌತಮ ಬುದ್ಧ ತನ್ನ ಸಾಕ್ಯ ಕುಲವನ್ನು ಆಳ್ವಿಕೆ ಮಾಡಿದ್ದು ಯಾವುದರಿಂದ ಅಂತ ಅಂದರೆ ಸಂಘದ ಪರಿಕಲ್ಪನೆಯಿಂದ. ಸಂಘದ ಪರಿಕಲ್ಪನೆ ಇದೆಯಲ್ಲ, ಈ ಸಂಘದ ಪರಿಕಲ್ಪನೆ ಸಾಕ್ಯ ಸಂಘವನ್ನು ಕಟ್ಟಿಕೊಂಡು ಆ ಸಂಘದ ಮೂಲಕ ಒಂದು ಸಾಕ್ಯ ಕುಲವನ್ನು, ಕೋಸಲ ದೇಶವನ್ನು ಮತ್ತು ಏನು ಮಗಧ ಸಾಮ್ರಾಜ್ಯವನ್ನು ಮತ್ತು ಇಂಥ ಸಾಮ್ರಾಜ್ಯಗಳನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಒಂದು ಸಾಕ್ಯಮುನಿ ಗೌತಮ ಬುದ್ಧರು ಆ ಸಂಘದ ಮೂಲಕ ಒಂದು ಕಟ್ಟಳೆಗಳನ್ನು, ಒಂದು ಚೌಕಟ್ಟುಗಳನ್ನು, ಒಂದು ನಿಯಮಾವಳಿಗಳನ್ನು ಹಾಕ್ಕೊಳ್ತಾರೆ. ಆ ನಿಯಮಾವಳಿಗಳ ಮೂಲಕ ಸಹೋದರತೆಯನ್ನು, ಸಹಬಾಳ್ವೆಯನ್ನು, ಸಾಮಾಜಿಕ ಜೀವನವನ್ನು ಒಂದು ಶಿಸ್ತುಬದ್ಧವಾಗಿ ನಡೆಸಲಿಕ್ಕೆ ಒಂದು ಚೌಕಟ್ಟನ್ನು ಹಾಕ್ಕೊಳ್ತಾರಲ್ಲ, ಆ ಚೌಕಟ್ಟೆ ಒಂದು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಅದೇ ರೀತಿಯಲ್ಲಿ ಏನು ಗೌತಮ ಬುದ್ಧರಿಗೆ ತಮಗೆ ಜ್ಞಾನೋದಯ ಆದಮೇಲೆ ಇಡೀ ಭಾರತ ದೇಶದಲ್ಲಿ ಅಲ್ಲಿಯವರೆಗೆ ಮಹಿಳೆಯರಿಗೆ ಒಂದು ಆದ್ಯತೆಯೇ ಇಲ್ಲದಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮಹಿಳೆಯರನ್ನು ಮತ್ತು ಜನಸಾಮಾನ್ಯರನ್ನು ವರ್ಣಗಳನ್ನು ಮಾಡೋದ್ರ ಮೂಲಕ, ವರ್ಣಗಳ ಮೂಲಕ ಮೇಲು ಕೀಳುಗಳನ್ನು ಸೃಷ್ಟಿ ಮಾಡಿದ್ದಂಥ ಕಾಲಘಟ್ಟದಲ್ಲಿ ಆ ಮೇಲು ಕೀಳುಗಳನ್ನು ಅಳಿಸಾಕಿ ಅದರ ಮೂಲಕ ಒಂದು ಸಹೋದರತೆಯ ತಾತ್ವಿಕ ತಳಹದಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥವ್ರು ಗೌತಮ ಬುದ್ಧ. ಮತ್ತು ಈ ಗೌತಮ ಬುದ್ಧರ ತತ್ವ ಸಿದ್ಧಾಂತಗಳು ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳಿಗೂ ಗೊತ್ತಾದ ಮೇಲೆ
ಎಲ್ಲ ದೇಶಗಳು ಈವನ್ ಜಪಾನ್ ಇರ್ಬೋದು ಅಥವಾ ಅಮೇರಿಕಾ ಇರ್ಬೋದು ಅಥವಾ ಲಂಡನ್ ಇರ್ಬೋದು ಮತ್ತು ಇವತ್ತೇನು ಪ್ರಪಂಚದಲ್ಲೇ ಒಂದು ಸಾರ್ವಭೌಮ ಸ್ವಾತಂತ್ರ್ಯದ ನಾಡು ಅಂತ ಏನು ಫ್ರಾನ್ಸ್ ದೇಶ ಕರ್ಕೊಳ್ತಾ ಇದೆ, ಈ ಫ್ರಾನ್ಸ್ ದೇಶವೂ ಕೂಡ ತನ್ನ ಬ್ರದರ್ಹುಡ್ ಒಂದು ಸಹೋದರತೆಯ ತಾತ್ವಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು, ಆ ದೇಶದ ಮೇಲೆ ಒಂದು ಫ್ರೆಂಚ್ನ ಕ್ರಾಂತಿ ನಡೆದಿರ್ತಕ್ಕಂಥದ್ದು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಇರ್ತಕ್ಕಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಗೌತಮ ಬುದ್ಧನ ನಂತರ ಈ ದೇಶದಲ್ಲಿ ಬಸವಣ್ಣನವರು, ಬಸವಾದಿ ಶರಣರು, ಅನೇಕ ಒಂದು ಸಾವಿರಾರು ಜನ ಬಸವಾದಿ ಶರಣರು ಒಂದು ವಚನ ಸಾಹಿತ್ಯ ಚಳುವಳಿಯನ್ನು, ಒಂದು ಶರಣ ಸಾಹಿತ್ಯ ಚಳುವಳಿಯನ್ನು ಪ್ರಾರಂಭ ಮಾಡೋದರ ಮೂಲಕ ಈ ಭಾರತ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಪ್ರಜಾ ಸಂಸದೀಯ ವ್ಯವಸ್ಥೆಗೆ ಮತ್ತು ಏನು ಇವತ್ತಿನ ಪಾರ್ಲಿಮೆಂಟ್ ಇದೆ, ಈ ಪಾರ್ಲಿಮೆಂಟ್ನ ಅವತ್ತಿನ ಅನುಭವ ಮಂಟಪವನ್ನು ಕಟ್ಟೋದರ ಮೂಲಕ ಅಲ್ಲಿ ಜಾತಿಗೊಬ್ಬ ಶರಣನನ್ನು, ಕೋಟಿಗೊಬ್ಬ ಕುಲಕ್ಕೊಬ್ಬ ಒಬ್ಬ ಸಂಸ್ಕಾರವಂತನನ್ನು ಸೃಷ್ಟಿ ಮಾಡೋದರ ಮೂಲಕ ಆ ಒಂದು ಮಹಾಮನೆಯನ್ನು ಕಟ್ಟಿ, ಅನುಭವ ಮಂಟಪವನ್ನು ಕಟ್ಟಿ, ಆ ಮಹಾಮನೆಯ ಮೂಲಕ, ಅನುಭವ ಮಂಟಪದ ಮೂಲಕ ಶರಣ ಸಾಹಿತ್ಯ ಚಳುವಳಿಯ ಮೂಲಕ ಇಡೀ ಸಮಾಜವನ್ನು ಕಟ್ಟಿ ಅದರಲ್ಲಿ ಲಿಂಗ ತಾರತಮ್ಯವನ್ನು ತೊರೆದು ಎಲ್ರಿಗೂ ಲಿಂಗ ದೀಕ್ಷೆಯನ್ನು ಕೊಡೋದರ ಮೂಲಕ ಈ ಮಹಿಳೆಯರನ್ನೂ ಸಹ ಒಂದು ಮುಖ್ಯವಾಹಿನಿಗೆ ಕರೆದುಕೊಂಡು ಬಂದು ಈ ಲಿಂಗ ತಾರತಮ್ಯವನ್ನು ತೊರೆದು ಸಮಾನತೆಯನ್ನು ನೀಡಿ ಅದರ ಮೂಲಕ ಪ್ರಜಾಪ್ರಭುತ್ವವನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥರಲ್ಲಿ ಬಸವಾದಿ ಶರಣರು, ಅಲ್ಲಮಪ್ರಭುಗಳು, ಮುಂತಾದ ಮಹನೀಯರುಗಳು ಈ ಒಂದು ಪ್ರಜಾಪ್ರಭುತ್ವದ ಪರಿಕಲ್ಪನೆಯಲ್ಲಿ ಯಾವತ್ತೂ ಕೂಡ ಈ ಒಂದು ಇದನ್ನು ಆಳ್ವಿಕೆ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಮಹಾತ್ಮ ಜ್ಯೋತಿಬಾ ಫುಲೆಯವರು ಈ ದೇಶದಲ್ಲಿ ಶೋಷಿತ ಸಮಾಜಗಳ ಜನರನ್ನು ಒಟ್ಟುಗೂಡಿಸಿ ಅವರಿಗೆ ಶಿಕ್ಷಣವನ್ನು ದಾರಿ ಎರೆಯೋದರ ಮೂಲಕ, ಲಿಂಗ ತಾರತಮ್ಯವನ್ನು ತೊರೆದು ಶಿಕ್ಷಣವನ್ನು ಕೊಡೋದರ ಮೂಲಕ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಮೊಟ್ಟ ಮೊದಲು ಬುನಾದಿಯನ್ನು ಹಾಕಿರ್ತಕ್ಕಂಥವರು ಸಂತ ಕಬೀರರು, ಮಹಾತ್ಮ ಜ್ಯೋತಿಬಾ ಫುಲೆಯವರು, ಛತ್ರಪತಿ ಶಾಹು ಮಹಾರಾಜರು, ಇನ್ನೂ ಅನೇಕ ಮಹನೀಯರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ, ಪ್ರಜಾ ಸಂಸದೀಯ ವ್ಯವಸ್ಥೆಯ ಬಗ್ಗೆ ಮತ್ತು ಈ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಬಗ್ಗೆ ತಮ್ಮ ಆಲೋಚನೆಗಳನ್ನು, ತಮ್ಮ ಆಡಳಿತವನ್ನು ಮುಡುಪಾಗಿಟ್ಟು ಆಳ್ವಿಕೆಯನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಈ ಒಂದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಪ್ರಜಾ ಸಂಸದೀಯ ವ್ಯವಸ್ಥೆಯ ಕುರಿತು ಮತ್ತು ಪ್ರಜಾ ಪರಿಪಾಲನೆಯನ್ನು ಕುರಿತು, ಪ್ರಜೆಗಳ ಒಂದು ಆಳ್ವಿಕೆಯನ್ನು, ಪ್ರಜಾಭ್ಯುದಯಕ್ಕೋಸ್ಕರನೇ ತಮ್ಮ ಸಿಂಹಾಸನವನ್ನು ಮುಡುಪಾಗಿಟ್ಟು ಆಳ್ವಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿದ್ದಾರೆ. ಇವರೆಲ್ಲರ ಒಂದು ಆಡಳಿತ ವ್ಯವಸ್ಥೆಯನ್ನು, ಇವರೆಲ್ಲರ ಆಚಾರ ವಿಚಾರಗಳನ್ನು ಒಂದು ಸಂವಿಧಾನವನ್ನಾಗಿಸಿದಂಥವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಅವರನ್ನು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ತಂದೆ ಅಥವಾ ಪ್ರಜಾಪ್ರಭುತ್ವದ ಪಿತಾಮಹ ಅಂತೇಳಿ ಕರಿತಾ ಇದ್ದಾರೆ. ಸೊ ಅದೇ ರೀತಿ ಏನು ಲಂಡನ್ನಲ್ಲಿರ್ಬೋದು, ಅಮೇರಿಕಾದಲ್ಲಿರ್ಬೋದು ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥ ಪರಿಕಲ್ಪನೆ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ಜಾರಿಯಲ್ಲಿಲ್ಲದೆ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಭಾಳಷ್ಟು ವ್ಯಾಖ್ಯಾನಗಳನ್ನು, ಭಾಳಷ್ಟು ವಿಚಾರಗಳನ್ನು ಮಂಡನೆ ಮಾಡ್ತಾ ಇದ್ರು ಇಡೀ ಪ್ರಪಂಚದಾದ್ಯಂತ. ಆದರೆ ಭಾರತ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬ್ರಿಟಿಷರನ್ನ ನಿಲ್ಲಿಸಿ, ನೀವು ಪ್ರಜಾಪ್ರಭುತ್ವದಲ್ಲಿ ನೀವು ಅಲ್ಪ ಬುದ್ಧಿಮಟ್ಟವನ್ನು ಹೊಂದಿದ್ದೀರಾ, ನೀವು ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವವನ್ನು ಈ ದೇಶಕ್ಕೆ ಇಂಟ್ರಡ್ಯೂಸ್ ಮಾಡ್ತಾ ಇಲ್ಲ, ಅಡಲ್ಟ್ ಫ್ರಾಂಚೈಸಿಯನ್ನು ನೀವು ಇಂಟ್ರಡ್ಯೂಸ್ ಮಾಡಬೇಕು ಅಂತಂದರೆ, ನೀವು ಪೂರ್ಣ ಪ್ರಮಾಣದ ಒಂದು ಪ್ರಜಾಪ್ರಭುತ್ವವನ್ನು ಪರಿಚಯ ಮಾಡಬೇಕು ಅಂತಂದರೆ ನಿಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನೀವು ಸಮಾನತೆಗೆ ಓಟಿನ ಹಕ್ಕನ್ನು ಕೊಟ್ಟಿಲ್ಲ. ಯಾವ ಮಹಿಳೆ ತನ್ನ ದೇಶದಲ್ಲಿ ಪ್ರಜಾ ಸಂಸದೀಯ ವ್ಯವಸ್ಥೆಯ ಒಳಗಡೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗಡೆ ಪಾಲ್ಗೊಳ್ಳೋದಿಲ್ವೋ ಆ ದೇಶದ ಪ್ರಜಾಪ್ರಭುತ್ವ ಅಟ್ಟರ್ ಫೇಲ್ಯೂರ್ ಆಗುತ್ತೆ. ಸೊ ನೀವು ನಿಮ್ಮ ಅರಮನೆಯಲ್ಲಿರ್ತಕ್ಕಂಥ ಬಂಕಿಂಗ್ಹ್ಯಾಮ್ ಅರಮನೆಯಲ್ಲಿರ್ಬೋದು, ಬೇರೆ ಬೇರೆ ಅರಮನೆಯಲ್ಲಿರ್ಬೋದು, ಇಂಥ ಅರಮನೆಯ ರಾಣಿಯರಿಗೆ ನೀವು ಓಟಿನ ಹಕ್ಕನ್ನು ಕೊಡದೇ ಇರತಕ್ಕಂಥ ನೀವು ಪ್ರಜಾಪ್ರಭುತ್ವದ ಬಗ್ಗೆ, ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವದ ಬಗ್ಗೆ ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಅಂಬೇಡ್ಕರ್ ಅವರು ಬ್ರಿಟಿಷರ್ನ ಇಟ್ಕೊಳ್ತಾರೆ. ಸೊ ಬ್ರಿಟಿಷರು ಇದರಿಂದ ಮುಜುಗರಕ್ಕೊಳಗಾಗಿ ಕೂಡಲೇ ಹೋಗಿ ಅವರ ಬ್ರಿಟನ್ನಲ್ಲಿ ಅವರ ಪಾರ್ಲಿಮೆಂಟ್ ಸೆಷನನ್ನು ಕರೆದು ಮಹಾರಾಣಿಯರಿಗೆ ಓಟಿನ ಇದೆಯಾ ಇಲ್ವೋ ಅಂತ ಚರ್ಚೆ ಮಾಡಿದಾಗ, ಅದನ್ನು ಶೋಧನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ವಿಕ್ಟೋರಿಯಾ ರಾಣಿ ಆದಿಯಾಗಿ ಯಾರಿಗೂ ಕೂಡ ಓಟ್ ಹಾಕ್ತಕ್ಕಂಥ ರೈಟ್ಸ್ ಇರಲಿಲ್ಲ. ಹಾಗಾಗಿ ಅದು ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ, ಪ್ರಜಾಪ್ರಭುತ್ವ ಪೂರ್ಣ ಅಸ್ತಿತ್ವದಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಸಾಧ್ಯ ಇರಲ್ಲ. ಆ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ಸೂಚನೆಯಂತೆ, ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಶ್ನೆಯಿಂದ ಮುಜುಗರಕ್ಕೊಳಗಾದಂಥ ಬ್ರಿಟಿಷರು ಆ ದೇಶದಲ್ಲಿ ಎಲ್ರಿಗೂ ಕೂಡ ಲಿಂಗ ತಾರತಮ್ಯವನ್ನು ತೊರೆದು ಮಹಿಳೆಯರಿಗೂ ಸಹ ಓಟಿನ ಹಕ್ಕನ್ನು ಕೊಡುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಹಾಗಾಗಿ ಇಡೀ ಪ್ರಪಂಚದಲ್ಲೇ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದಂಥ
ಆ ಪ್ರಜಾಪ್ರಭುತ್ವವನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಪರಿಚಯಿಸಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಪ್ರಪಂಚದ ಮಹಾನ್ ನಾಯಕರುಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮೊದಲಿಗರಾಗ್ತಾರೆ. ಅದೇ ರೀತಿ ಇವತ್ತು ಅಮೆರಿಕ ದೇಶದಲ್ಲಿ ಒಬ್ಬರು ಅಬ್ರಹಾಂ ಲಿಂಕನ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಪ್ರಜಾಪ್ರಭುತ್ವ ಅಂತ ಅಂದರೆ ಏನು ಅಂತ ಅವರು ಮಾತನಾಡ್ತಕ್ಕಂಥ ಟೈಮ್ನಲ್ಲಿ, ಪ್ರಜಾಪ್ರಭುತ್ವ ಅಂತ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಪ್ರಜೆಗಳ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತೇಳಿ ಮಾತಾಡ್ತಾರೆ ಅಂತೇಳಿ ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರ ವಿಚಾರ ಭಾಳ ದೊಡ್ಡ ಒಂದು ವ್ಯಾಖ್ಯಾನವಾಗಿ ಇವತ್ತು ಪ್ರಜಾಪ್ರಭುತ್ವದ ಚರ್ಚೆಯಲ್ಲಿ ಮೊದಲನೇ ಸಾಲಾಗಿ ನಿಂತ್ಕೊಳ್ಳುತ್ತೆ. ಹಾಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ದಾರೆ. ಅದೇನು ಮಾತಾಡಿದ್ದಾರೆ ಅಂತಂದರೆ, ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳ ಬದುಕಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯನ್ನು ತರಲಿಕ್ಕೆ, ಪ್ರಜೆಗಳ ಬದುಕಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ತರಲಿಕ್ಕೆ ರಕ್ತಪಾತವಿಲ್ಲದೆ ನಡೀತಕ್ಕಂಥ ಒಂದು ಕ್ರಾಂತಿಯನ್ನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕರೆದಿದ್ದಾರೆ. ಸೊ ಇದು ಭಾಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಲಿಕ್ಕೆ, ಪ್ರಜೆಗಳ ಬದುಕಿನಲ್ಲಿ ಸಾಮಾಜಿಕವಾದಂಥ ಮತ್ತು ಆರ್ಥಿಕವಾದಂಥ ಬದಲಾವಣೆಯನ್ನು, ಎಕನಾಮಿಕಲ್ ಆದಂಥ ಬದಲಾವಣೆಯನ್ನು ತರಲಿಕ್ಕೆ ರಕ್ತಪಾತವಿಲ್ಲದೆ ನಡೀತಕ್ಕಂಥ ಒಂದು ಕ್ರಾಂತಿ ಇದೆಯಲ್ಲ, ಆ ರಕ್ತಪಾತವಿಲ್ಲದೆ ನಡೀತಕ್ಕಂಥ ಒಂದು ಕ್ರಾಂತಿಯನ್ನು ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅಂತೇಳಿ ಕರೆದಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಅದೇ ರೀತಿ ಪ್ರಜಾಪ್ರಭುತ್ವ ಅಂತಂದರೆ ಇನ್ನೂ ಒಂದು ವ್ಯಾಖ್ಯಾನವನ್ನು ಏನು ಕೊಡ್ತಾರೆ ಅಂತಂದರೆ, ಡೆಮಾಕ್ರಸಿ ಇಟ್ ಈಸ್ ನಾಟ್ ಎ ಫಾರ್ಮ್ ಆಫ್ ಗೌರ್ಮೆಂಟ್. ಪ್ರಜಾಪ್ರಭುತ್ವ ಅಂದರೆ ಅದೊಂದು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಒಂದು ನಡವಳಿಕೆ ಅಲ್ಲ. ಇಟ್ ಈಸ್ ಎ ಸೋಷಿಯಲ್ ಆರ್ಗನೈಸ್ ಅಂತ ಕರೀತಾರೆ. ಅದೊಂದು ಸಾಮಾಜಿಕವಾದಂಥ ಸಂಘಟನೆ. ಸಾಮಾಜಿಕ ಬದುಕಿನಲ್ಲಿ ಒಂದು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಳ್ತಕ್ಕಂಥ, ಜನರ ಸಾಮಾಜಿಕ ಬದುಕಿನಲ್ಲಿ ಒಂದು ಪ್ರಜಾಪ್ರಭುತ್ವವನ್ನು ಅಳವಡಿಸ್ತಕ್ಕಂಥ ಒಂದು ಭಾಳ ದೊಡ್ಡ ಬದಲಾವಣೆಯನ್ನು, ಒಂದು ಭಾಳ ದೊಡ್ಡ ಜವಾಬ್ದಾರಿಯನ್ನು ಪ್ರಜಾಪ್ರಭುತ್ವ ಅಂತೇಳಿ ಕರೀತಾರೆ. ಪ್ರಜಾಪ್ರಭುತ್ವವನ್ನು ಬರೀ ಓಟ್ ಹಾಕೋದಕ್ಕೆ ಮಾತ್ರ, ಸರ್ಕಾರ ರಚನೆ ಮಾಡೋದಕ್ಕೆ ಮಾತ್ರ, ಅಥವಾ ಪಾರ್ಲಿಮೆಂಟ್ ರಚನೆ ಮಾಡೋದಕ್ಕೆ ಮಾತ್ರ, ಇಂಥದ್ದು ಮಾತ್ರ ಪ್ರಜಾಪ್ರಭುತ್ವ ಆಗಲ್ಲ. ಜನರ ಬದುಕಿನಲ್ಲಿ, ಸಾಮಾಜಿಕವಾದಂಥ ಬದುಕಿನಲ್ಲಿ ಒಂದು ಸಂಘಟನೆಯಾದಂಥ, ಸಶಕ್ತವಾದಂಥ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಬಳಸ್ತಕ್ಕಂಥ ಒಂದು ದಾರಿಯನ್ನು, ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ದಾರಿಯನ್ನು, ನಡೀತಕ್ಕಂಥ ಒಂದು ಪಥವನ್ನು ಅವರು ಪ್ರಜಾಪ್ರಭುತ್ವ ಅಂತೇಳಿ ಕರೀತಾರೆ. ಅದೇ ರೀತಿ ಭಾರತ ದೇಶದಲ್ಲಿ ಮತ್ತೊಬ್ಬ ಭಾಳ ಪ್ರಜಾಪ್ರಭುತ್ವವಾದಿಯಾಗಿರ್ತಕ್ಕಂಥ ಮಾನ್ಯವರು ಕಾಂಶಿರಾಮ್ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ ಪ್ರಜಾಪ್ರಭುತ್ವದ ಬಗ್ಗೆ. ಪ್ರಜಾಪ್ರಭುತ್ವ ಅಂದರೆ ಅವ್ರೇನಂತಾರಂದರೆ, ಡೆಮಾಕ್ರಸಿ ಇಟ್ಸ್ ಎ ನಥಿಂಗ್ ಬಟ್ ರೂಲ್ ಆಫ್ ಮೆಜಾರಿಟಿ. ಬಹುಸಂಖ್ಯಾತರ ಆಳ್ವಿಕೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಅಂತ ಹೇಳ್ತಾರೆ. ಬಹುಸಂಖ್ಯಾತರ ಆಳ್ವಿಕೆ ಅಂತಂದರೆ, ಯಾರು ಇಲ್ಲಿ ನೆಲಮೂಲದ ವಾಸಿಗಳಾಗಿರ್ತಕ್ಕಂಥ ಯಥೇಚ್ಛವಾದಂಥ ಜನರಿದ್ದಾರೆ, 85% ಜನರಿಂದ ತುಂಬಿರ್ತಕ್ಕಂಥ ಈ ದೇಶವನ್ನು ರೂಲ್ ಮಾಡೋದು ಡೆಮಾಕ್ರಸಿಯ ಪ್ರಕಾರ ಬಹುಸಂಖ್ಯಾತರ ಆಳ್ವಿಕೆ, ನೆಲಮೂಲದ ವಾಸಿಗಳ ಬಹುಸಂಖ್ಯಾತರ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಆದರೆ ಈ ದೇಶದಲ್ಲಿ ಏನಾಗಿದೆ ಅಂದರೆ, ಅಲ್ಪಸಂಖ್ಯಾತರಾಗಿರ್ತಕ್ಕಂಥ, ಅಲ್ಪ ಮತಗಳಿಂದ ಕೂಡಿರ್ತಕ್ಕಂಥವರು ಈ ದೇಶವನ್ನು ರೂಲ್ ಮಾಡ್ತಾ ಇದ್ದಾರೆ. ಮತ್ತು ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಜನರು ಪ್ರಜಾಪ್ರಭುತ್ವ ಗೊತ್ತಿಲ್ಲದೆ ಇರತಕ್ಕಂಥ ಕಾರಣಕ್ಕಾಗಿ, ಡೆಮಾಕ್ರಸಿನೇ ಗೊತ್ತಿಲ್ಲದೆ ಇರೋ ಕಾರಣಕ್ಕಾಗಿ ಈ ದೇಶದಲ್ಲಿ ಬಹುಸಂಖ್ಯಾತ ವರ್ಗದವರು ಗುಲಾಮರಾಗಿ, ಸ್ಲೇವ್ಸ್ ಆಗಿ ಬದುಕ್ತಾ ಇದ್ದಾರೆ. ಸೊ ಈ ಗುಲಾಮಗಿರಿಯನ್ನು ತೊಡೆದು ಹಾಕ್ಲಿಕ್ಕೆ ನಾವು ಪ್ರಜಾಪ್ರಭುತ್ವದ ದಾರಿ ಇದೆಯಲ್ಲ, ಡೆಮಾಕ್ರಸಿ ಸಿಸ್ಟಮ್ ಇದೆಯಲ್ಲ, ಆ ಡೆಮಾಕ್ರಸಿ ಸಿಸ್ಟಮ್ಗೆ ನಾವು ಮುಖಾಮುಖಿಯಾಗಬೇಕಾಗಿದೆ. ಆ ಎಲ್ಲ ಕಾರಣಗಳಿಂದಾಗಿ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದ ಪ್ರಜಾಪ್ರಭುತ್ವದ ದಿನ ಇದೆ, ಈ ಪ್ರಜಾಪ್ರಭುತ್ವದ ದಿನವನ್ನು ಸರ್ಕಾರದವರು ಮಾನವ ಸರಪಳಿ ಮಾಡೋದರ ಮೂಲಕ, ಸರ್ಕಾರದವರು ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದರ ಮೂಲಕ, ಸರ್ಕಾರದವರು ಪ್ರಜಾಪ್ರಭುತ್ವದ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡೋದರ ಮೂಲಕ ಇವತ್ತು ಇದೆಲ್ಲವನ್ನು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮವಾಗಿ ರೂಪಿಸ್ತಾ ಇದ್ದಾರೆ. ಸೊ ನಾವಿಲ್ಲಿ ಮುಖ್ಯವಾಗಿ ಏನು ಹೇಳ್ತೀವಿ ಅಂದರೆ, ಯಾವ ಪ್ರಜೆಗಳಿದ್ದಾರೆ, ಈ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಸರಿಯಾದಂಥ ವ್ಯಾಖ್ಯಾನವನ್ನು ಕೊಡದೇನೆ, ಸರಿಯಾದಂಥ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆಯನ್ನು ನೀಡದೇನೆ ಪ್ರಜಾಪ್ರಭುತ್ವ ಯಶಸ್ವಿಯಾಗೋದು ಹೇಗೆ, ಪ್ರಜಾಪ್ರಭುತ್ವ ಯಾವ ರೀತಿ ಯಶಸ್ವಿಯಾಗುತ್ತೆ. ಸೊ ಹಾಗಾಗಿ ಇಡೀ ಪ್ರಪಂಚಕ್ಕೆ ಪ್ರಜಾಪ್ರಭುತ್ವದ ಬುನಾದಿಯನ್ನು, ಪ್ರಜಾಪ್ರಭುತ್ವದ ದಾರಿಯನ್ನು ಹಾಕೊಟ್ಟಿರ್ತಕ್ಕಂಥವ್ರು ಭಾರತೀಯ ಮೂಲದ ಭಗವಾನ್ ಬುದ್ಧ, ಬಸವಾದಿ ಶರಣರು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಂತ ಕಬೀರರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು. ಇಂಥ ಮಹನೀಯರೆಲ್ಲರ ಒಂದು ಆಚಾರ ವಿಚಾರಗಳು ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗಬೇಕು.
ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಂದರೆ ಭಾರತೀಯರಿಗೆ ಮೊದಲು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸರಿಯಾದಂಥ ತಿಳುವಳಿಕೆಯನ್ನು ಹೊಂದಿರಬೇಕು. ಆ ಹಿನ್ನೆಲೆಯಲ್ಲಿ ಈ ಮಾನವ ಸರಪಳಿಗಳಾಗಲಿ ಮತ್ತು ಈ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಲಿ ಯಾವುದೇ ರೀತಿಯ ಪರಿಣಾಮಕಾರಿಯಾದಂಥ ಎಫೆಕ್ಟನ್ನು ಪರಿಣಾಮಕಾರಿಯಾದಂಥ ಒಂದು ವೈಚಾರಿಕತೆಯನ್ನು ತೆಗೆದುಕೊಳ್ಳೋದಿಲ್ಲ. ಸೊ ವೈಚಾರಿಕತೆಯನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಅದು ಪರಿಣಾಮಕಾರಿಯಾದಂಥ ಪ್ರಭಾವವನ್ನು ಬೀರಬೇಕು ಅಂತಂದರೆ ನೀವು ಡೆಮಾಕ್ರಸಿಯನ್ನು ಪ್ರಜಾಪ್ರಭುತ್ವವನ್ನು ಎಲ್ಲ ಪಠ್ಯಕ್ರಮಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಮಹಿಳೆಯರ ಸಂಘ ಸಂಸ್ಥೆಗಳಲ್ಲಿ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಈ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥ, ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಭಾಳ ದೊಡ್ಡ ಕಾರ್ಯಕ್ರಮಗಳನ್ನು ಮತ್ತು ಎಲ್ರಿಗೂ ಕೈಗೆಟಕ್ತಕ್ಕಂಥ ಸರಳವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಆಗಷ್ಟೇ ಭಾರತ ದೇಶದ ಪ್ರಜಾಪ್ರಭುತ್ವ ಪ್ರಪಂಚದಾದ್ಯಂತ ಎಲ್ರಿಗೂ ಕೂಡ ಒಂದು ಶ್ರೇಷ್ಠವಾದಂಥ ಒಂದು ಪ್ರಜಾಪ್ರಭುತ್ವ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಎಲ್ಲ ದೇಶಗಳು ಮಾತಾಡೋದಕ್ಕಿಂತ ಮುಂಚಿತವಾಗಿ ಪ್ರಜಾಪ್ರಭುತ್ವವನ್ನು ಮಾತಾಡಿದ್ದು ಭಾರತ ದೇಶ. ಇಲ್ಲಿರ್ತಕ್ಕಂಥ ನಾಯಕರ ಬಗ್ಗೆ ನೀವು ಲಿಂಗ ತಾರತಮ್ಯವನ್ನು ಮತ್ತು ಜಾತಿ ತಾರತಮ್ಯವನ್ನು, ಧರ್ಮದ ತಾರತಮ್ಯವನ್ನು ತೊರೆದು ಈ ಪ್ರಜಾಪ್ರಭುತ್ವದ ಬಗ್ಗೆ ಅವ್ರು ಮಾತಾಡತಕ್ಕಂಥ ಎಲ್ಲ ಮಾತುಗಳನ್ನು ನೀವು ಜಗತ್ತಿಗೆ ತಿಳಿಸಿದಾಗ ಮಾತ್ರ ಇದೊಂದು ಸಕ್ಸಸ್ಫುಲ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ, ಈ ಪ್ರಜಾಪ್ರಭುತ್ವ ದಿನದಂದು ಪ್ರಜಾಪ್ರಭುತ್ವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಶುಭವಾಗಲಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ನಾನು ನಿಮ್ಮ ಮುಖಾಂತರ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.